E5 ನ್ಯೂಸ್ಗೆ ಸ್ವಾಗತ. ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರ ಆಕ್ರೋಶ. ಒಕ್ಕಲಿಗರ ಮತ್ತು ಲಿಂಗಾಯತರ ನಡುವೆ ವಿಷ ಬೀಜ ಬಿತ್ತಲು ಒಂದು ವರ್ಗ ಮುಂದಾಗಿದೆ. ಜಾತಿ ಗಣತಿ ಯಾವ ಆಧಾರದ ಮೇಲೆ ಮಾಡಲಾಗಿದೆಯೋ ಗೊತ್ತಿಲ್ಲ. ಒಂದು ಹಳ್ಳಿಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ. ಹೀಗಿರುವಾಗ ಮತದಾರರ ಪಟ್ಟಿ ನೋಡಿ ಜಾತಿ ಗಣತಿ ಮಾಡಲಾಗಿದೆ. ಒಕ್ಕಲಿಗ ಸಮುದಾಯವನ್ನ ತುಳಿಯಲು ಹೊರಟಿದ್ದಾರೆ. ಸಮುದಾಯದ ಗುರುಗಳ ಅಡಿಯಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಜಾತಿ ಗಣತಿ ಅನುಷ್ಠಾನಕ್ಕೆ ನಮ್ಮ ವಿರೋಧವಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು. ನಾವು ಯಾವುದೇ ಜಾತಿಗಳ ವಿರೋಧವಿಲ್ಲ. ಮಾಡಿರುವಂತಹ ಗಣತಿಯನ್ನ ವೈಜ್ಞಾನಿಕವಾಗಿ ಮಾಡಲಿ. ಕೋಲಾರದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ ಹೇಳಿಕೆ. ನಮ್ಮ ಸಂಘದ ಪದಾಧಿಕಾರಿಗಳೇ ಮತ್ತು ಕುಲಬಾಂಧವರು ಈಗ ಸುಮಾರು ವರ್ಷಗಳಿಂದ ಈ ಜಾತಿ ಗಣತಿ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಬರ್ತಲೇ ಇದೆ. ಸುಮಾರು 10-15 ವರ್ಷ ಹಿಂದ್ಗಡೆ ಮಾನ್ಯ ಕಾಂತರಾಜ್ ಅವರನ್ನ ಮತ್ತೆ ಜಯಪ್ರಕಾಶ್ ಹೆಗ್ಗಡೆ ಅವರನ್ನ ಈ ಜಾತಿ ಗಣಿತ ಬಗ್ಗೆ ಅಧ್ಯಕ್ಷರನ್ನಾಗಿ ಮಾಡಿ ಇವರು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದೆ. ಬಹುಶಃ ಅವರು ಯಾವ ಹಳ್ಳಿಯಲ್ಲಿ ಬಂದು ಜಾತಿ ಗಣಿತೆಯನ್ನು ಮಾಡಿದ್ದಾರೆ, ಯಾರನ್ನು ಕೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವೇನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು, ಬಟ್ ಯಾರೇ ಒಬ್ಬರು ಮನೆಗಾಗಲಿ ಅಥವಾ ಹಳ್ಳಿಗಾಗಲಿ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಮಾಹಿತಿಯನ್ನ ಕೊಡ್ಬೇಕಾದ್ರೆ, ಜಾತಿ ಗಣತಿ ಕೊಡ್ಬೇಕಾದ್ರೆ ಒಂದು ಪೇಪರ್ಗಳಲ್ಲಿ ಹಾಕ್ಸಿ ಇಂಥ ದಿವಸ ಇಂಥ ಹೋಗ್ಲಿಕ್ಕೆ ಬರ್ತಾ ಇದ್ದೀವಿ, ಇಂಥ ದಿವಸ ಮಾಹಿತಿಯನ್ನು ಕೊಡಿ ಅಂತ ಕೊಡ್ಬೇಕಾದ್ರೆ. ಆದ್ರೆ ಯಾವ ಹಳ್ಳಿಯಲ್ಲೂ ಬಂದಿಲ್ಲ. ತಮ್ಮ ಮನೆಗಳಿಗೆ ಏನಾದ್ರೂ ಬಂದರೆ ಏನೋ ನನಗೆ ಬಂತು ಗೊತ್ತಿಲ್ಲ. ಆದಾಗ್ಯೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲ ಜಾತಿಗಳೂ ಅಣ್ಣ ತಮ್ಮಂದಿರು ಇರೋದನ್ನ ಇವತ್ತು ವಿಷ ಬೀಜ ಬಿತ್ತಿಸಿ ಅವರ ಜಾತಿಗೆ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು, ಆ ಜಾತಿ ಮೇಲೆ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಏನು ಯಾವ ಒಂದು ವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೂ ಒಂದು ವರ್ಗ ನಮ್ಮನ್ನ ತುಳಿಲಿಕ್ಕೆ ಈ ಒಕ್ಕಲಿಗ ಮತ್ತು ಲಿಂಗಾಯತರು ಮಾಡ್ತಾ ಇದ್ದಾರೆ ಹುನ್ನಾರ ಅಂತೇಳಿ. ಯಾರೇ ಆಗಲಿ ನಮ್ಮ ಸಮಾಜ ಪ್ರಕೃತಿಯಿಂದ ಹುಟ್ಟಿದ ಸಮಾಜ. ಯಾರಿಗೂ ಇವತ್ತೇನು ನಾವೆಲ್ಲರೂ ಹೊರನಲ್ಲಿಟ್ಕೊಂಡು ಅಣ್ಣ ತಮ್ಮಂದ್ರಂತ ಬದುಕ್ತಾ ಇರ್ತಕ್ಕಂಥ ಸಮಾಜ ಇದೆ. ಹಕ್ಕುಗಳನ್ನ ಹತ್ತಕ್ಕೆ ನಮ್ಮ ಹಕ್ಕನ್ನು ಸಾಧಿಸ್ಲಿಕ್ಕೆ ನಾವೆಲ್ಲೂ ಹೋಗಿಲ್ಲ. ಆದ್ರೆ ವೈಜ್ಞಾನಿಕವಾಗಿ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತಕ್ಕಂಥದನ್ನ ತಿಳ್ಕೊಳ್ತಕ್ಕಂಥದ್ದು ಅವರು ಯಾರು ವರದಿ ಕೊಟ್ಟಿದ್ದಾರೆ, ಅವರು ಯಾವ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿದ್ದಾರೆ, ಏನಾದ್ರೂ ಇವ್ರು ಹಳ್ಳಿಗೆ ಹೋಗಿ ಬಂದು ಮಾಡಿದ್ದಾರೆ ಅಥವಾ ಮತ ವೋಟರ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯವನ್ನು ಹತ್ತಿಕ್ಕಿ ಅವರ ಬರ್ತಕ್ಕಂಥ ಸೌಲಭ್ಯಗಳನ್ನ ಕಸಿದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೆ. ಯಾವ ಸಮುದಾಯದವರಿಗೆ ನಮ್ಮ ಸಂವಿಧಾನದ ಪ್ರಕಾರ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಕೊಡೋದ್ರಲ್ಲಿ ನಮ್ಮದು ಪೂರ್ಣವಾಗಿ ಸಮ್ಮತ ಇದೆ. ಆದರೆ ನಮ್ಮ ಸಂವಿಧಾನವನ್ನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಹತ್ತಿಕ್ಕೇನಾದ್ರೂ ಹೋದ್ರೆ ನಾವು ಉಗ್ರ ಹೋರಾಟವನ್ನ ನಡೆಸ್ತೇವೆ. ರಾಜಕೀಯದ ಬಗ್ಗೆ ನಮಗೆ ಬೇಕಾಗಿಲ್ಲ. ಆ ರಾಜಕೀಯದವ್ರು ಅವ್ರು ಮಾತನಾಡ್ತಾರೆ, ಇವ್ರು ರಾಜಕೀಯದವ್ರು ಅವ್ರು ಮಾತನಾಡ್ಲಿಲ್ಲ ಒಂದೊಂದು ದೃಷ್ಟಿ ಇದೆ, ಅದು ನಮಗೆ ಬೇಕಾಗಿಲ್ಲ. ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನ, ನಮಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೇಳ್ತಕ್ಕಂಥ ಹಕ್ಕು ನಮ್ಮದಿದೆ. ಯಾವತ್ತು ನಮ್ಮನ್ನ ತುಳಿಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ನಮಗೆ ಪೂರ್ಣವಾದ ವಿರೋಧ ಇದೆ. ನಮ್ಮ ಸಮಾಜದ ಧರ್ಮಗುರುಗಳಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾದೇವ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು, ಕುಮಾರಸ್ವಾಮಿ ಸ್ವಾಮಿ ಚಂದ್ರಶೇಖರ್ ಕುಮಾರಸ್ವಾಮಿ ಅವರು, ಇವರೆಲ್ಲ ನಮ್ಮ ದಾರಿದೀಪಗಳಾಗಿದೆ. ಅವರ ಮುಂದಿನ ನಡೆ ಏನು ಅಂತೇಳಿ ಅವರು ಯಾವ ರೀತಿ ನಮಗೆ ಆದೇಶ ಕೊಡ್ತಾರೆ ಆ ರೀತಿಯನ್ನ ಮಾಡ್ತೇವೆ. ಮತ್ತು ಈ ವರದಿಯನ್ನ ಅಂಗೀಕರಿಸಲಿಕ್ಕೆ ನಾವು ಬಿಡಲ್ಲ. ಅಂಗೀಕರಿಸಿದ್ರೆ ನಮ್ಮ ಮಕ್ಕಳು ನಮಗೆ ಮುಂದೆ ಶಾಪ ಆಗ್ತಾರೆ.
ಆದ್ರಿಂದ ನಾವು ಉಗ್ರ ಹೋರಾಟವನ್ನು ಇದರಲ್ಲಿ ನಡೆಸ್ತೇವೆ.